ಕೇಳೋದಕ್ಕೆ ಪರ್ಮಿಷನ್ ಬೇಕಾ? ಕಮಾನ್ ಆಸ್ಕ್. ಮೊನ್ನೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸಲ್ಲಿ ನಿನ್ನ ಹಿಡಿದ್ಲಲ್ವಾ ಆಫೀಸರ್, ಅವಳು ನಿನ್ನ ಎಕ್ಸ್ ವೈಫ್ ಅಂತ ಹೇಳ್ತಾ ಇದ್ದೆ. ಅನಿ ಅದೇನೋ ಓದಿದಳಂತೆ, ಅದೇನೋ ಕ್ಲಿಯರ್ ಮಾಡಿದಳಂತೆ, ಅದಕ್ಕೆ ಇನ್ನೊಂದೇನೋ ಪೋಸ್ಟ್ ಸಿಕ್ಕಿದೆಯಂತೆ. ಅದೇ ನಂಗೆ ಸ್ವಲ್ಪ ಭಯ ಆಗ್ತಿರೋದು ಜೈ. ಭಯ? ವೈ? ಅವಳಿಗೆ ನಿನ್ನ ಮೇಲೆ ಕೋಪ ಇದೆ ಅಲ್ವಾ? ಇವಾಗ ನಾನು ನಿನ್ನ ಜೊತೆ ಇದ್ದೀನಿ, ನನ್ನ ಟಾರ್ಗೆಟ್ ಮಾಡಲ್ಲ ಅಲ್ವಾ? ಅವಳು ನನ್ನ ಎಕ್ಸ್ ವೈಫ್ ಅಲ್ಲ, ಅವಳನ್ನ ದೂರ ಇಟ್ಟು ಯಾವುದೋ ಕಾಲ ಆಯಿತು. ಸೊ ಡೋಂಟ್ ವರಿ, ತಲೆ ಕೆಡ್ಸ್ಕೊಬೇಡ. ಬಟ್ ನೀನೇ ಹೇಳ್ದಿಯಲ್ಲ ಅವಳನ್ನ ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡಿಸೋಕ್ಕೆ ಯೋಚನೆ ಮಾಡ್ತಿರಳೆ ಅಂತ. ಅನಿ, ಅವತ್ತಿನ ನನ್ನ ಸಿಚುಯೇಷನ್ ಆಗಿತ್ತು. ನಾನು ಡ್ರಿಂಕ್ ಮಾಡಿದ್ದೆ, ಅದನ್ನು ಅವಳು ಯೂಟಿಲೈಸ್ ಮಾಡಿಕೊಂಡ್ರು. ಟೈಮ್ ಆಗಿತ್ತು ಅಷ್ಟೇ, ಏನು ಮಾಡೋಕ್ಕಾಗ. ಅದನ್ನು ನೀನು ಸುಮ್ಮನೆ ದೊಡ್ಡದಾಗಿ ಏನೋ ಆಗ್ಬಿಡಿದೆ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಅವಳನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅಂತ ನನಗೆ ಗೊತ್ತು. ನೀನು ರಿಲ್ಯಾಕ್ಸ್ ಆಗಿ. ಅದು ನಿಮ್ಮ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಸ್ವಲ್ಪ ಭಯ ಇತ್ತು, ಅದಕ್ಕೆ ಕೇಳಿದೆ. ಅಯ್ಯೋ ಅನಿ, ಅವಳು ನನ್ನ ಪರ್ಸ್ನಲ್ ಲೈಫಿಗೆ ತಲೆ ಹಾಕಲ್ಲ. ಒಂದು ವೇಳೆ ಹಾಕಿದ್ರು ಅವಳನ್ನು ಎಲ್ಲಿ ನಿಲ್ಲಿಸ್ಬೇಕು, ಎಷ್ಟು ದೂರದಲ್ಲಿ ನಿಲ್ಲಿಸ್ಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾವುದೋ ಒಂದು ಕಾಲದಲ್ಲಿ ನನ್ನ ಹೆಂಡತಿ ಆಗಿದ್ಲು ಅಷ್ಟೇ ಅನ್ನೋದು ಬಿಟ್ರೆ, ಈಗ ಅವಳಿಗೂ ನನಗೂ ಯಾವ ಸಂಬಂಧ. ಟೆನ್ಷನ್ ತಗೋಬೇಡ. ಸರಿ ಜೈ, ಇವಾಗ ಸ್ವಲ್ಪ ರಿಲೀಫ್ ಆಯಿತು. ಗುಡ್. ಇನ್ನೊಂದು ವಿಷಯ, ಪ್ಲೀಸ್ ಎರಡು ಕಿವಿಲ್ ಕೇಳಿಸ್ಕೊ. ನನಗಿಷ್ಟ ಇಲ್ದಿರೋರ ಬಗ್ಗೆ ನಾನು ಖುಷಿಯಾಗಿದ್ದಾಗ ಮಾತಾಡೋದು ನನಗೆ ಚೂರು ಇಷ್ಟ ಆಗೋದಿಲ್ಲ. ಓಕೆ? ಈಗ ನಿನ್ನೆ ತಗೋ, ನಿನಗಿಷ್ಟ ಇಲ್ದಿರೋರ ಬಗ್ಗೆ ನೀನು ಖುಷಿಯಿಂದ ಇದ್ದಾಗ ನಾನೇನಾದರೂ ಮಾತಾಡಿದ್ರೆ ನಿನಗೆ ಇಷ್ಟ ಆಗುತ್ತಾ? ಇಲ್ಲ, ನಾನು ಹಾಗೆ ತಾನೆ. ಸೊ ಈ ಅನ್ವಾಂಟೆಡ್ ಬ್ಲಡಿ ಚಾಪ್ಟರ್ಸ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಆರಾಮಾಗಿ ಪಾರ್ಟಿನ ಎಂಜಾಯ್ ಮಾಡಿ. ಓಕೆ? ಹಾಗೂ ಒಂದು ವೇಳೆ ಮಾತಾಡಲೇಬೇಕು ಅನ್ನೋದಾದ್ರೆ, ಅಲ್ಲಿ ಗಾತಮಾರ್ ನೋಡಿದ್ಯಾ? ಇಲ್ಲ ಖರೆ, ಏನಾಯ್ತು? ಇಲ್ಲ, ನನ್ನ ಮನೆಯೆಲ್ಲ ಹುಡುಕ್ತೆ, ಅವ್ರು ಕಾಣಿಸ್ತಿಲ್ಲ. ಎಲ್ಲೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅಕ್ಕರೆ ಇಷ್ಟು ಬೆಳಿಗ್ಗೆ ಹೊರಡೆ ಹೋಗಿದ್ದಾರೆ ಅಂದ್ರೆ ವಾಕಿಂಗಿಗೆ ಹೋಗಿರ್ತಾರೆ. ನೀವೇನು ಒಂದು ಸಣ್ಣ ಮಗು ಕಾಣಾಗಿರ್ತಾರ ಹುಡುಕ್ತಾ ಇದ್ದೀರಾ? ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಇಲ್ಲ ಮಲ್ಲಿ, ಅವ್ರು ಬೆಳಿಗ್ಗೆನೆ ಹೋಗಿದ್ದಾರೆ. ಈ ರೀತಿ ನನ್ನ ಹತ್ರ ಹೇಳ್ದೆ ಎಲ್ಲೂ ಹೋಗಲ್ಲ ಅವರು. ಅಕ್ಕರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ತಾರೆ, ವಾಕಿಂಗಿಗೆ ಹೋಗ್ಬೇಕಾದ್ರೂ ಹೇಳ್ಬಿಟ್ಟು ಹೋಗ್ಬೇಕಾ? ನೀವು ಮಲ್ಗಿರ್ತೀರಾ, ನಿಮ್ಮನ್ನ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತೇಳಿ ಹಾಗೆ ಹೋಗಿರ್ತಾರೆ. ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ನೀವು? ಏನಾಯ್ತು? ಏನು ಯೋಚನೆ ಮಾಡ್ತಾ ಇದ್ದೀರಾ? ನನ್ಗಿಂತ ಜಾಸ್ತಿ ಅವ್ರ ಕಷ್ಟ ಆಗ್ತಿರ್ಬೇಕಲ್ಲ. ಪೇಷಂಟ್ ಜೊತೆ ಇರೋರು ನಿಧಾನವಾಗಿ ಪೇಷಂಟ್ ಆಗ್ಬಿಡ್ತಾರೆ ಅಂತಾರೆ. ಗೌತಮ್ ಅವ್ರು ನೋಡಿದ್ರೇನೆ ಬೇಜಾರಾಗುತ್ತೆ. ಅವ್ರು ಮುಂಚಿನ ಥರ ಇಲ್ಲ. ಆಫೀಸ್ಗೆ ಹೋಗೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ, ಕೆಲಸನ ಪೂರ್ತಿಯಾಗಿ ಮರೆತು ಬಿಟ್ಟಿದ್ದಾರೆ. ಇವಾಗ ಬಾಬ್ನವ್ರ ಮನ್ಸಲ್ಲಿರೋದು ಒಂದೇ, ನೀವು ಹುಷಾರಾಗಬೇಕು. ನೀವು ಹುಷಾರಾದ್ರೆ ಎಲ್ಲ ಸರಿ ಆಗತ್ತೆ. ಆದರೂ ಅವ್ರ ಲೈಫು ನನ್ನ ಸುತ್ತಾನೆ ಸುತ್ತಿದೆ ಅಂತ ತುಂಬಾ ಬೇಜಾರಾಗುತ್ತೆ. ಮೇಲೆ ಅದೇ ಅವ್ರಿಗೆ ಖುಷಿ. ನೀವೇ ಅವ್ರ ಪ್ರಪಂಚ ಹಾಕಾರೆ. ನೀವು ಹುಷಾರಾಗಿ, ಎಲ್ಲ ಸರಿ ಆಗತ್ತೆ. ನೀವು ಸುಮ್ಮನೆ ಇದನ್ನೆಲ್ಲ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಡಿ. ಬನ್ನಿ ರೆಸ್ಟ್ ಮಾಡಿ. ಆದ್ರೆ ಅದನ್ನೆಲ್ಲ ಅವ್ರು ತಿಂತಾರೋ ಇಲ್ವೋ ಗೊತ್ತಿಲ್ವಲ್ಲ ಅತ್ತೆ. ಮಹಿಮಾ ಒಂದು ತಾಯಿ ಮನ್ಸು ಕಣೆ. ನನಗೆ ಗೊತ್ತು ಅವಳಿಗೆ ಅದು ತಿನ್ನಕ್ಕಾಗಲ್ಲ, ಇದು ತಿನ್ನಬಾರ್ದು ಅಂತ ಡಾಕ್ಟರ್ ಹೇಳಿರ್ತಾರೆ ಅಂತ. ಆದ್ರೆ ಅವಳಿಗೆ ಎಷ್ಟಾಗುತ್ತೋ ಅಷ್ಟು ತಿನ್ಲಿ, ನನ್ಗೊಂದು ಸಮಾಧಾನ. ಅದಕ್ಕೋಸ್ಕರ. ಅಮ್ಮ, ಒಂದು ಮಾತು ಕೇಳಲ್ಲ? ಕೇಳು. ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ, ಅಕ್ಕ ಈ ಮನೇಲಿದ್ದಾಗ ಅವಳ ಹತ್ರ ನೀವು ಗಟ್ಟಿಯಾಗಿ ಮಾತಾಡ್ತಿದ್ರಿ. ಆದ್ರೆ ಈಗ ನೋಡಿದ್ರೆ ಅವಳೇ ನಿಮ್ಮ ಪ್ರಪಂಚ ಅನ್ನೋ ಥರ ಕಾಣಿಸ್ತಿದ್ದೀರಾ. ಯಾಕೋ ಈಗ ಹಳೆ ವಿಷಯ ಅಲ್ಲ. ಇಲ್ಲಮ್ಮ, ತಪ್ಪಾಗಿ ಕೇಳಬೇಕು ಅಂತಲ್ಲ, ನಿಜವಾಗ್ಲೂ ಅನ್ನಿಸ್ತು, ಅದಕ್ಕೆ ಕೇಳ್ತಿದ್ದೀನಿ ಅಷ್ಟೇ. ಜೀವ, ನನಗೆ ಭೂಮಿ ಬಗ್ಗೆ ಯಾವ ಸಿಟ್ಟೋ ಬೇಜಾರೋ ಇರಲಿಲ್ಲ ಕಣೋ. ಆದರೆ ಒಂಥರ ಭಯ ಇತ್ತು. ಅವನ ಕಿರಣ್ ಮೋಸ ಮಾಡಿದ್ಮೇಲೆ ಇನ್ನು ಮುಂದಕ್ಕೆ ನನಗೆ ಮದುವೆನೇ ಬೇಡ, ಎಲ್ಲ ಥರದೊಂದು ಡಿಸಿಷನ್ ತಗೊಂಡ್ಬಿಟ್ಟು
ಈ ಮನೇಲಿ ಉಳಿದು ಬಿಡ್ತಾಳೋ ಅನ್ನೋ ಒಂದು ಭಯ ಇತ್ತು. ತನ್ನ ಜೀವನ ಬಿಟ್ಟು ನಮ್ಗೆ ಎಲ್ಲರಿಗೋಸ್ಕರ ಎಲ್ಲಿ ಬದುಕಕ್ಕೆ ಶುರು ಮಾಡ್ಬಿಡ್ತಾಳೋ ಅನ್ನೋ ಒಂದು ಆತಂಕ, ಒಂದು ಭಯ ಕಾಡ್ತಿತ್ತು ಕಣೋ. ನನ್ನ ಮಾತಿಂದ ಅವಳಿಗೆ ಬೇಜಾರಾಗ್ಲಿ, ಅವಾಗಾದ್ರೂ ಈ ಮನೆ ಬಿಟ್ಟು ಹೋಗ್ಲಿ, ತಂದೆ ಆದ ಒಂದು ಬದುಕನ್ನ ಕಟ್ಕೊಳ್ಳಿ, ಒಂದು ಮನೆ ಕಟ್ಕೊಳ್ಳಿ ಅನ್ನೋ ಒಂದು ಆಸೆ ಇತ್ತು. ಅಷ್ಟು ಬಿಟ್ರೆ ನನ್ಗೆ ಅವಳ ಮೇಲೆ ಯಾವತ್ತೂ ಕೋಪ ಇರಲಿಲ್ಲ ಕಣೋ. ಇದ್ದಿದ್ದೆಲ್ಲ ಕಾಳಜಿ ಅಷ್ಟೆ. ನನ್ನ ಮೇಲೆ ಅವಳು ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ, ಆದ್ರೆ ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ನಾನು ತುಂಬಾ ಆಸೆ ಬೀಳ್ತಾ ಇದ್ದೆ. ಹೊರಗಡೆಯಿಂದ ಗಟ್ಟಿಯಾಗಿದ್ದೆ, ಮನಸ್ಸಿಲ್ದೆ ಹೋದ್ರೂ ಹಾಗೆ ನಡ್ಕೋತಾ ಇದ್ದೆ. ಆದ್ರೆ ದಿನಾ ದೇವರಲ್ಲಿ ಅವಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೆ ಕಣೋ. ಅದಕ್ಕೆ ಅನ್ಸುತ್ತೆ ಅತ್ತೆ, ಅತ್ಗೆ ಯಾವತ್ತೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತೇ ಆಡಿಲ್ಲ. ಅವ್ರು ನಿಮ್ಮ ಮನ್ಸನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಪರಂಜಿ ಕಣೆ ನನ್ನ ಮಗಳು. ಬೇರೆ ಯಾರು ಅವಳ ಜಾಗದಲ್ಲಿ ಇದ್ದಿದ್ರು ನನ್ನನ್ನು ಅಪಾರ್ಥ ಮಾಡ್ಕೊಂಡಿರೋರು. ಆದ್ರೆ ನನ್ನ ಕಂದಮ್ಮ ಅವಳು ಹಾಗೆ ಮಾಡಲಿಲ್ಲ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ಅವಳು ಅರ್ಥ ಮಾಡ್ಕೊಂಡಿದ್ಲು. ಅಷ್ಟು ದೊಡ್ಡ ಗುಣ ಅವಳದು. ಸರಿ, ಟೈಮ್ ಆಗತ್ತೆ ಕಣೋ, ನಾನು ಹೋಗಿ ಬರ್ತೀನಿ. ನೋಡ್ತೀಯ ಜೀವ, ಅದಕ್ಕೆ ಹೇಳೋದು ಹೊರಗಿಂದ ನೋಡಿ ಯಾರನ್ನೂ ಅಳಿಬಾರ್ದು ಅಂತ. ಹೀಗ್ ಗೊತ್ತಾಯ್ತಾ? ಅತ್ತೆ ಪ್ರೀತಿ ತೋರಿಸೋ ರೀತಿ ಮಾತ್ರ ಬೇರೆ, ಆದ್ರೆ ಅವ್ರ ಪ್ರೀತಿ ಯಾವತ್ತೂ ಕಡಿಮೆ ಆಗಿರ್ಲಿಲ್ಲ.